ನೋಡಿ, ಇಲ್ಲಿವರೆಗೆ ರೈತರು ಕೊಟ್ಟಿರೋ ಕಂಪ್ಲೇಂಟ್ 100ಕ್ಕೆ 100 ನಾವು ರೈತರ ಪರವಾಗಿಯೇ ನ್ಯಾಯ ಒದಗಿಸಿದ್ದೀವಿ. ಫಸ್ಟು ನಮ್ಮ ಡಿ ಸಿಗೆ ಬರುತ್ತೆ ಕಂಪ್ಲೇಂಟ್, ಡಿ ಸಿ ಲೆವೆಲಲ್ಲಿ ತೀರ್ಮಾನ ಮಾಡ್ತೀವಿ. ಅದಾದಮೇಲೆ ಸೆಕ್ರೆಟ್ರಿಗೆ ಬರುತ್ತೆ, ಆಮೇಲೆ ಅಫೀಲ್ ಹೋಗೋಕ್ಕೆ, ಅದಾದಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಹೋಗ್ತಾರೆ. ಈ 3 ಸ್ಟೇಜು ಕಂಪ್ನಿಗಳು ಹೋಗ್ಲಿಕ್ಕೆ ಸಾಧ್ಯ. ಬಹುಶಃ ಮೊನ್ನೆ ಒಂದರಲ್ಲೇ ಸೆಂಟ್ರಲ್ವರೆಗೂ ಹೋದರು, ಅದರಲ್ಲಿ 60% ಕೊಟ್ಟರು, ಇನ್ನೊಂದು 40%ನ್ನು ಬಿಟ್ಟರು. ಸೊ ಆಲ್ಮೋಸ್ಟ್ ಆಲು ರೈತರಿಗೆ ಯಾವತ್ತೂ ಸಹ ಯಾವ ಕಂಪ್ನಿಯವೂ ಸಹ ಮೋಸ ಮಾಡಲಿಕ್ಕೆ ಬಿಡಲ್ಲ. ಬಟ್ ಆದರೆ ಸ್ವಲ್ಪ ರೈತರು ಕೆಲವೊಮ್ಮೆ ವಾಸ್ತವವಾಗಿ ಅವ್ರಿಗೆ ನಷ್ಟ ಆಗಿರುತ್ತೆ. ಬಟ್ ಅದರ ಟೆಕ್ನಿಕಲಿ ಲೀಗಲಿ ವ್ಯತ್ಯಾಸ ಆದಾಗ ನಾವು ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಗೌರ್ಮೆಂಟ್ ಕಂಪ್ನಿನೂ ಇದೆ. ಈ ಸರಿ ಸುಮಾರು ನಮ್ಮ 3-4 ಗೌರ್ಮೆಂಟ್ ಕಂಪ್ನಿನೇ ಹಾಕಿದ್ದಾವೆ. ಸೊ ಲಾಸ್ಟ್ ಟೈಮು ಪ್ರೈವೇಟ್ ಕಂಪ್ನಿ, ಯಾವುದೇ ಕಂಪ್ನಿ ಇದ್ರೂ ನಾವು ಕಂಪ್ನಿ ಮುಲಾಜ್ ನೋಡೋ ಪ್ರಶ್ನೆಯೂ ಇಲ್ಲ. ನಾವು ಇಲ್ಲಿವರೆಗೆ 3 ವರ್ಷದಲ್ಲಿ ಅವ್ರು ಯಾರು ಕಂಪ್ನಿಯವ್ರ ಜೊತೆ ನಾವು ಮಾತೇ ಆಡಿಲ್ಲ. ಸೊ 100% ಅವರು ರೈತರಿಗೆ ಕ್ಲಿಯರ್ ಮಾಡಬೇಕು, ಅದರಲ್ಲೇನು ಯಾವುದೇ ಇದಿಲ್ಲ. ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ನಮ್ಮ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲೇ ಅದು ಕಮಿಟಿ ಇರುತ್ತೆ, ಅದ್ರ ಬಗ್ಗೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ನು ತಗೋತಾ ಇದ್ದೀವಿ. ಆ ಥರದ್ದೇನೂ ಆಗಿಬಿಟ್ಟಿಲ್ಲ. ಒಂದೇ ದಾರಿ, ಎಲ್ಲ ಬೆಳೆಗೆ MSP ಕೊಡಬೇಕು. ನೋಡಿ, ನಮ್ಮ ಸೆಂಟ್ರಲ್ನಲ್ಲಿ ನಮ್ಮ ಪಾರ್ಟಿ ಲಾಸ್ಟ್ ಟೈಮ್ ಘೋಷಣೆ ಮಾಡಿದ್ದು, ನಮ್ಮ ಪ್ರಣಾಳಿಕೆಯಲ್ಲಿ ಇತ್ತು, ರೈತರು ಬೆಳೆಯುವಂಥ ಎಲ್ಲ ಬೆಳೆಗಳಿಗೆ MSP ಕೊಡ್ತೀವಿ ಅಂತ. ಸೊ MSPನ ತೀರ್ಮಾನ ಕೇಂದ್ರ ಸರ್ಕಾರನೇ ಮಾಡೋದು. ಸೊ ನಾವು ಒಂದಷ್ಟು ಮಧ್ಯದಲ್ಲಿ ಮಾನಿಟ್ರ್ ಮಾಡ್ತಿದ್ದೀವಿ. ಸೊ ಈಗ ರಾಗಿ 3,500 ರೂಪಾಯಿ ಇದೆ ಮಾರ್ಕೆಟಲ್ಲಿ. ನಾವು 4,900 ರೂಪಾಯಿ, 948 ರೂಪಾಯಿನೋ ಪರ್ಚೇಸ್ ಮಾಡ್ತಾಯಿದ್ದೀವಿ. 1,400 ರೂಪಾಯಿ ಸಿಗುತ್ತೆ. ಸೊ ಯಾವಾಗ ರೇಟು ಮಾರ್ಕೆಟಲ್ಲಿ ಕಡಿಮೆ ಆಗುತ್ತೆ ಆವಾಗ ನಾವು ಇಂಟರ್ವ್ಯೂನ್ ಆಗಬೇಕು. ಸೊ ಆ ಪರಿಸ್ಥಿತಿ, ಸೊ ರಿವಾಲ್ವಿಂಗ್ ಫಂಡ್ ಇಟ್ಕೊಂಡು ಮಾಡಬೇಕಾಗಿರ್ತಕ್ಕಂಥದ್ದು ಸೊ ನಮ್ಮ ಜವಾಬ್ದಾರಿ. ಸೊ ಇವತ್ತು MSP ಗೌರ್ಮೆಂಟ್ ಆಫ್ ಇಂಡಿಯಾನೇ ಕಂಟ್ರೋಲ್ ಇಟ್ಕೊಂಡಿರೋದ್ರಿಂದ ಸೊ ಅವರು ಎಲ್ಲ ಬೆಳೆಗೂ ಮಾಡೋವಂಥ ಪದ್ಧತಿ ಹೋಗಬೇಕು. ಯಾವುದು MSP ಇಲ್ಲ ಅಂಥವಕ್ಕೆ ಸ್ಟೇಟಲ್ಲಿ ಸಮ್ ಟೈಮ್ ಇಂಟರ್ವ್ಯೂನ್ ಆಗ್ತಾಯಿದ್ವಿ. ಮೊನ್ನೆ ನಾವು ಮ್ಯಾಂಗೋ ಇರಲಿಲ್ಲ, ಸೊ ನಾವೇ ಎಂಟ್ರಿ ಆದೋ. ಕೇಂದ್ರ ಸರ್ಕಾರನೂ ರಿಕ್ವೆಸ್ಟ್ ಮಾಡ್ದೋ, ಕೊನೆಗೆ ಅವ್ರು 50% ಕೊಟ್ಟರು, ನಾವು 50% ಸೇರಿಸಿ ಮಾಡ್ದೋ. ಈ ಥರದ್ದು ಈಗ ಮೆಕ್ಕೆಜೋಳ ಬತ್ತು ಪ್ರಾಬ್ಲಮ್ ಲಾಸ್ಟ್ ಟೈಮು, ಅದು MSPನಲ್ಲಿಲ್ಲ. ಸೊ ಆವಾಗ ಅವ್ರು ಕೇಂದ್ರ ಸರ್ಕಾರ ಸಪೋರ್ಟ್ ಮಾಡಲಿಲ್ಲ, ಆದರೆ ನಾವೇ ಒಂದು ಸ್ವಲ್ಪ ಇಂಡಿಪೆಂಡೆಂಟಾಗಿ ಸ್ಟೇಟ್ ಗೌರ್ಮೆಂಟಿಂದ ನಮ್ಮ ಮುಖ್ಯಮಂತ್ರಿಗಳು ಮಾಡಿದ್ರು. ಮೊನ್ನೆ ಕೊಬ್ಬಿನ ಪ್ರಾಬ್ಲಮ್ ಬತ್ತು, ಅವರು ಕೇಂದ್ರ ಸರ್ಕಾರದವರು ರೇಟನ್ನು ರಿವೈಸ್ ಮಾಡಬೇಕು, ಮಾಡಲಿಲ್ಲ. ಸೊ ಸಾಕಷ್ಟು ಕೇಳ್ದೋ, ಲೆಟ್ರ್ ಬರೆದೋ, CM ಭೇಟಿ ಮಾಡಿದ್ರು, ಉಪಯೋಗ ಆಗಲಿಲ್ಲ. ಕೊನೆಗೆ 100 ರೂಪಾಯಿ ತೀರ್ಮಾನ ಮಾಡಿ 50 ರೂಪಾಯಿ ಫ್ಯಾಕ್ಟ್ರಿಯವರು, 50 ರೂಪಾಯಿ ಸ್ಟೇಟ್ ಗೌರ್ಮೆಂಟ್ ಕೊಟ್ಟು. ಈ ಥರದ್ದು ಅನೇಕ ಬರ್ತವೆ. ಇಲ್ಲೇನಾಗುತ್ತೆ, ಕೇಂದ್ರ ಸರ್ಕಾರದ ಬಗ್ಗೆ ನಮ್ಮ ಜನಕ್ಕೆ, ನಮ್ಮ ಅಂತ ಅಂದರೆ ರಾಷ್ಟ್ರದ ಯಾವುದೇ ರಾಜ್ಯದ ಜನಕ್ಕೆ ಕೇಂದ್ರ ಸರ್ಕಾರಕ್ಕೂ ಇಂತಿಂಥ ಜವಾಬ್ದಾರಿ ಇದೆ ಅನ್ನೋದನ್ನು ನಾವಿನ್ನೂ ಹೆಚ್ಚು ಅವರಿಗೆ ಅರ್ಥೈಸ್ತಕ್ಕಂಥದ್ರಲ್ಲಿ ನಾವು ವಿಫಲರಾಗಿದ್ದೀವಿ ಅಂತ ಅನ್ನಬೇಕು. ಸೊ ಇವತ್ತು ಇಲ್ಲಿ 28 ಜನ MP ಇದ್ದಾರೆ, 5 ಜನ ಮಂತ್ರಿ ಇದ್ದಾರೆ. ನಮ್ಮ ರಾಜ್ಯದ ಸಮಸ್ಯೆನ ಸೊ ಅವರು ಎಷ್ಟು ಜನ ಯಾವ ರಾಜ್ಯದ MPಗಳು ಯಾವತ್ತಿನ ಕಾಲದಲ್ಲಿ ಸ್ಥಳೀಯ ರಾಜ್ಯದ ಸಮಸ್ಯೆನ ಹೋಗಿ ಚರ್ಚೆ ಮಾಡಿದ್ದಾರೆ. ನೀವು ಮೀಡಿಯಾದಲ್ಲಿ ಸಾಕಷ್ಟು ನೀವು ಬೆಳಗ್ಗೆ ಸಾಯಂಕಾಲ ಇಂಥ ಸಮಸ್ಯೆನ ನೋಡ್ತಾ ಇರ್ತೀರ. ರಾಜ್ಯದ ಈಗ ಏನು ಮಾಡಿದ್ರೂ ಈಗ BJP ಅವ್ರ ಕೇಂದ್ರ ಸರ್ಕಾರ ಇದೆ ಅಂದರೆ ಅವ್ರನ್ನ ಹೊಗಳ್ಕೊಂಡು ಕೂತ್ಕೊಳ್ಳೋದು, ನಮ್ಮನ್ನು ಬೈಯೋದು ಕೂತ್ಕೊಂಡು. ಸೊ ಈಗ ಜೋಶಿಯವರು ಭಾಳ ಪ್ರಭಾವಿ ಮಂತ್ರಿಗಳು. ಸೊ ಕೇಂದ್ರ ಸರ್ಕಾರದ ಜವಾಬ್ದಾರಿನ ಅವರು ಮಾತಾಡಲಿಕ್ಕೆ ತಯಾರಿಲ್ಲದೆ ಇದ್ದರೆ ಈ ಥರದ್ದಾಗುತ್ತೆ. ಕೋಆರ್ಡಿನೇಷನ್ ಇರಬೇಕು. ಒಕ್ಕೂಟದ ವ್ಯವಸ್ಥೆಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇದನ್ನು ವ್ಯವಸ್ಥಿತವಾಗಿ ನಡ್ಕೊಂಡು ಹೋದರೆ ಈ ರೈತರ ಸಮಸ್ಯೆ ಆಗಲಿ, ಇನ್ನೊಂದು ವಾಟರ್ ಸಮಸ್ಯೆ ಆಗಲಿ, ಎಲ್ಲವೂ ಬಗೆಹರಿಲಿಕ್ಕಾಗುತ್ತೆ.